ಕಾರ್ಯನಿರ್ವಾಹಕ ನಿರ್ದೇಶಕ ಸೂರ್ಯ ಸೇನ್ ಏನ್ ಮಾಡ್ತಿದ್ದೀರಾ? ಅಧಿಕಾರ ಅನ್ನೋದು ಬರೀ ಮೋಜು ಮಸ್ತಿಗೆ ಮಾತ್ರನಾ? ಬನ್ನೇರುಘಟ್ಟದಲ್ಲಿ ಮತ್ತೊಂದು ಗಂಡು ಚಿರತೆ ಸಾವನ್ನಪ್ಪಿದೆ. ಗಂಡು ಚಿರತೆ ಸಾವನ್ನಪ್ಪಿದ್ರೂ ಕೂಡ ಯಾಕೆ ಸುದ್ದಿನೇ ಇಲ್ಲ? ಆಗಿರೋ ತಪ್ಪುಗಳನ್ನ ಮುಚ್ಚಾಕೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರಾ? ಈಗಾಗಲೇ ಇದರ ಬಗ್ಗೆ ಹಿಂದೆ ಕೂಡ ಮಾತನಾಡಿದ್ದೀವಿ. ಪ್ರಾಣಿಗಳ ಸತತವಾಗಿ ಈ ರೀತಿಯಾಗಿ ಒಂದರ ಮೇಲೊಂದಂತೂ ಸಾವನ್ನಪ್ತಾ ಇರುವಂತದ್ದು. ಹಾಗೆ ಮೊನ್ನೆ ಅಲ್ಲಿ ಪ್ರವಾಸಕ್ಕೆಂದು ಬಂದಿದಂತ ಪ್ರವಾಸಿಗರೊಬ್ಬರ ಮೇಲೆ ಚಿರತೆಯೊಂದು ಅಟ್ಯಾಕ್ ಮಾಡಿತ್ತು. ಈ ರೀತಿಯಾಗಿ ಆಗ್ತಾ ಇರುವಂತ ಎಲ್ಲ ಅವ್ಯವಸ್ಥೆಗಳ ಬಗ್ಗೆ ಸುಮಾರು ದಿನದಿಂದ ನಮ್ಮ ಜನತಾ ಟಿವಿಯಲ್ಲಿ ಪ್ರಸಾರ ಮಾಡ್ಲಾಗ್ತಾನೆ ಇದೆ. ಆದ್ರೂ ಕೂಡ ಇಲ್ಲಿ ಮತ್ತೊಂದು ಈ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿರೋದಕ್ಕೆ ಈಗ ಮತ್ತಷ್ಟು ಆಕ್ರೋಶ ವ್ಯಕ್ತವಾಗ್ತಿರುವಂತದ್ದು. ಯಾಕೆಂತಂದ್ರೆ ಇಲ್ಲಿ ಕಾರ್ಯನಿರ್ವಾಹಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನಿರ್ದೇಶಕ ಸೂರ್ಯ ಸೇನ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸೂರ್ಯ ಸೇನ್ ಅವರು ಏನ್ ಮಾಡ್ತಾ ಇದ್ದಾರೆ ಎಂಬುವಂತದ್ದು ನಮ್ಮ ಪ್ರಶ್ನೆ. ಇವರಿಗೆ ಅಧಿಕಾರ ಅನ್ನೋದು ಕೇವಲ ಮೋಜು ಮಸ್ತಿಗೆ ಮಾತ್ರನಾ? ಅಧಿಕಾರ ತಾವು ಎಂಜಾಯ್ ಮಾಡೋದಕ್ಕೆ ಬಳಸ್ತಿದ್ದಾರಾ? ಬನ್ನೇರುಘಟ್ಟದಲ್ಲಿ ಈಗ ಮತ್ತೊಂದು ಗಂಡು ಚಿರತೆ ಒಂದು ಸಾವನ್ನಪ್ಪಿದೆ. ಈ ಒಂದು ಗಂಡು ಚಿರತೆ ಸಾವನ್ನಪ್ಪಿದ್ರು ಕೂಡ ಇಲ್ಲಿ ಯಾವುದೇ ಸುದ್ದಿ ಇಲ್ಲ. ಇಲ್ಲಿ ಆಗ್ತಾ ಇರುವಂತಹ ತಪ್ಪುಗಳನ್ನ ಮುಚ್ಚಾಕೋದಕ್ಕೆ ಅಧಿಕಾರಿಗಳು ಏನು ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಈ ಹಿಂದೆ ಕೂಡ ಇಷ್ಟೊಂದು ಪ್ರಾಣಿಗಳು ಸರಿನಿಯಾಗಿ ಸಾವನ್ನಪ್ಪಿದ್ರು ಕೂಡ ಇಲ್ಲಿ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಗಂಡು ಎಮ್ಮೆ ಆಮೇಲೆ ಏನು ಜಿಂಕೆ ಇವೆಲ್ಲ ಸಾವನ್ನಪ್ಪಿದಾಗೂ ಕೂಡ ಯಾರು ಕೂಡ ಇದಕ್ಕೆ ಕ್ರಮಗಳನ್ನ ಕೈಗೊಂಡಿಲ್ಲ. ಇದೆಲ್ಲ ತಡವಾಗಿ ಬೆಳಕಿಗೆ ಬಂತು. ಇದನ್ನೆಲ್ಲ ನೋಡುವಾಗ ಅನ್ನಿಸ್ತಾ ಇದೆ ಇಲ್ಲಿ ಅಧಿಕಾರಿಗಳು ಇದನ್ನೆಲ್ಲ ಮುಚ್ಚಾಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರಾ ಅಂತ ಹೇಳಿ. ಉದ್ಯಾನವನದಲ್ಲಿ ಕೆಲಸ ನಿರ್ವಹಿಸಲು ಅಧಿಕಾರಿ ವರ್ಗ ಹಿಂದೇಟಾಗ್ತಾ ಇದೆ. ಯಾರೇ ಅಧಿಕಾರಕ್ಕೆ ಬಂದ್ರೂ ಒಂದಕ್ಕೂ ಹೆಚ್ಚು ಇರೋದಿಲ್ಲ. ಆದ್ರೆ ಸೂರ್ಯ ಸೇನ್ ಅಧಿಕಾರಕ್ಕೆ ಬಂದು 2 ವರ್ಷವಾಯಿತು. ಸೂರ್ಯ ಸೇನ್ ಅಧಿಕಾರಕ್ಕೆ ಬಂದ ಮೇಲೆ ಹೆಚ್ಚು ಪ್ರಾಣಿಗಳ ಮಾರಣ ಹೋಮವಾಗಿದೆ. ಅರಣ್ಯ ಸಚಿವರೇ, ನೀವು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಬನ್ನೇರುಘಟ್ಟದಲ್ಲಿ ಆಗ್ತಿರುವಂತಹ ಅನ್ಯಾಯಗಳ ಬಗ್ಗೆ ನಿಮಗೆ ಗೊತ್ತೇ ಇಲ್ವಾ? ಇಲ್ಲ, ಎಲ್ಲ ಗೊತ್ತಿದ್ರು ಕಣ್ಮುಚ್ಚಿ ಕುಳಿತುಕೊಂಡಿದ್ದೀರಾ ಎಂಬುವಂಥದ್ದು ನಮ್ಮ ಪ್ರಶ್ನೆ. ಈ ಒಂದು ಉದ್ಯಾನವನದಲ್ಲಿ ಯಾರು ಕೂಡ ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಇಲ್ಲಿ ಅಧಿಕಾರಿ ವರ್ಗ ಏನಿದೆ ಇಲ್ಲಿ ಕೆಲಸ ಮಾಡೋದಕ್ಕೆ, ಕೆಲಸ ನಿರ್ವಹಿಸೋದಕ್ಕೆ ಹಿಂದೇಟಾಗ್ತಾ ಇದೆ. ಇಲ್ಲಿ ಯಾರೇ ಅಧಿಕಾರಕ್ಕೆ ಬಂದ್ರು ಕೂಡ 1 ವರ್ಷಕ್ಕೂ ಹೆಚ್ಚು ಇಲ್ಲಿ ಇರೋದೇ ಇಲ್ಲ. ಆದ್ರೆ ಸೂರ್ಯ ಸೇನ್ ಮಾತ್ರ ಅಧಿಕಾರಕ್ಕೆ ಬಂದು 2 ವರ್ಷಗಳಾಗಿದೆ. 2 ವರ್ಷಗಳಾದ್ರೂ ಕೂಡ ಇವರು ಅಧಿಕಾರದಲ್ಲಿ ಇದ್ದಾರೆ. ಬೇರೆಯವರಿಗಿಂತ ಇವರು ಇಷ್ಟು ಆರಾಮಾಗಿ ಇರೋ ಕಾರಣ ಇಲ್ಲಿ ಇವರೇನೋ ನಡೆಸ್ತಾ ಇದ್ದಾರಾ ಎಂಬುವಂಥದ್ದು ಈಗ ಮೂಡ್ತಾ ಇರುವಂತಹ ಪ್ರಶ್ನೆ. ಸೂರ್ಯ ಸೇನ್ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ಪ್ರಾಣಿಗಳ ಮಾರಣ ಹೋಮ ಹೆಚ್ಚಾಗ್ತಾ ಇದೆ. ಹಾಗಾಗಿ ಅರಣ್ಯ ಸಚಿವರೇ, ನೀವು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಬನ್ನೇರುಘಟ್ಟದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ ನಿಮಗೆ ನಿಜವಾಗ್ಲೂ ಗೊತ್ತಿಲ್ವಾ? ಅಥವಾ ಎಲ್ಲ ಗೊತ್ತಿದ್ರು ಕೂಡ ನೀವು ಕಣ್ಮುಚ್ಚಿ ಕುಳಿತುಕೊಂಡಿದ್ದೀರಾ? ಚಿರತೆ ಸಫಾರಿ ವೇಳೆ ನಿಗೂಢವಾಗಿ ಗಂಡು ಚಿರತೆ ಸಾವನ್ನಪ್ಪಿದೆ. ಚಿರತೆಗೆ ಅಂಗಾಂಗ ವೈಫಲ್ಯವಿದ್ರೂ ಕೂಡ ಸಫಾರಿಗೆ ಏಕೆ ಬಿಟ್ರು? ಪ್ರಾಣಿಗಳ ಆರೋಗ್ಯ ಸ್ಥಿರವಾಗಿದ್ರೆ ಮಾತ್ರ ಸಫಾರಿಗೆ ಬಿಡಬೇಕು. ಕಾನೂನು ಇದ್ರೂ ಕೂಡ ಈ ತರ ಬೇಜವಾಬ್ದಾರಿತನ ಯಾಕೆ ತೋರ್ತಿದ್ದಾರೆ? ಕಾಡು ಪ್ರಾಣಿಗಳನ್ನ ಮೃಗಾಲಯದವರು ಸಾಯಿಸ್ತಾ ಇದ್ದಾರಾ? ಏನು ಉದ್ಯಾನವನದಲ್ಲಿ 80ಕ್ಕೂ ಹೆಚ್ಚು ಪ್ರಾಣಿಗಳ ಸಾವಿಗೆ ಕರುಣೆನೇ ಇಲ್ವಾ ಅನ್ನುವಂಥದ್ದು ಈಗ ಮೂಡ್ತಾ ಇರುವಂತಹ ಪ್ರಶ್ನೆ. ಇಲ್ಲಿ ಚಿರತೆ ಸಫಾರಿ ವೇಳೆ ನಿಗೂಢವಾಗಿ ಸಾವನ್ನಪ್ಪಿದೆ. ಒಂದು ಗಂಡು ಚಿರತೆ, ಆ ಒಂದು ಗಂಡು ಚಿರತೆಗೆ ಅಂಗಾಂಗದ ವೈಫಲ್ಯವಿತ್ತು ಅನ್ನುವಂತ ಮಾಹಿತಿ ಬಂದಿದೆ. ಹಾಗಾದ್ರೆ ಇಲ್ಲಿ ಅಂಗಾಂಗ ವೈಫಲ್ಯವಿದ್ರೂ ಕೂಡ ಸಫಾರಿಗೆ ಬಿಟ್ಟಿದ್ದಾದ್ರೂ ಯಾಕೆ? ಏನು ಪ್ರಯಾಣಿಗಳು ಆರೋಗ್ಯ ಸ್ಥಿರವಾಗಿದ್ರೆ ಮಾತ್ರ ಅವುಗಳನ್ನ ಸಫಾರಿಗೆ ಬಿಡಬೇಕು ಅನ್ನುವಂತ ಕಾನೂನಿದೆ. ಈ ಒಂದು ಕಾನೂನು ಇದ್ರೂ ಕೂಡ ಈ ತರ ಬೇಜವಾಬ್ದಾರಿತನವನ್ನ ಯಾಕೆ ತೋರಿಸ್ತಾ ಇದ್ದಾರೆ ಈ ಒಂದು ಸಿಬ್ಬಂದಿ ಅನ್ನುವಂಥದ್ದು ಈಗ ಮೂಡ್ತಾ ಇರುವಂತಹ ಪ್ರಶ್ನೆ. ಈ ಕಾಡು ಪ್ರಾಣಿಗಳನ್ನ ಮೃಗಾಲಯದವರೇ ಸಾಯಿಸ್ತಿದ್ದಾರಾ ಎಂಬುವಂಥದ್ದು. ಹಾಗೆ ಉದ್ಯಾನವನದಲ್ಲಿ 80ಕ್ಕೂ ಹೆಚ್ಚು ಪ್ರಾಣಿಗಳ ಸಾವಿಗೆ ಯಾರಿಗೂ ಕೂಡ ಕರುಣೆನೇ ಇಲ್ವಾ?